ನೋಡಿರಿ ಹೋಟೆಲಲ್ಲಿ ಯಾವ ಥರ ಆಗುತ್ತೆ ಉಪ್ಪಿಟ್ಟು, ನಾವು ಅದೇ ಥರನೇ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಯಾವ ಥರ ಅಂತ ತೋರಿಸ್ಕೊಡ್ತೀನಿ. ತುಂಬ ಸಿಂಪಲ್ಲಾಗಿ ನಾವು ಮಾಡ್ಕೋಬೋದು. ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ನಾನು ಹೋಟೆಲ್ ಸ್ಟೈಲ್ ಉಪ್ಪಿಟ್ಟು ಮಾಡೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿರಿ, ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಒಂದು ಟೊಮೆಟೊ ಹಣ್ಣು ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನಾನು. ಕರಿಬೇವು, ಕೊತ್ತಂಬರಿ ಮತ್ತು ಒಂದು ಸ್ವಲ್ಪ ಶೇಂಗಾ ಕಾಳು ಮತ್ತು ಉದ್ದಿನಬೇಳೆ, ಒಂದು ಸ್ವಲ್ಪ ಹೆಸರುಬೇಳೆ ಮತ್ತು ರವೆ, 1/4 kg ರವೆ ತೊಗೊಂಡಿದ್ದೀನಿ. ತುಂಬ ಸಿಂಪಲ್ಲಾಗಿ ನಾವು ಮನೆಯಲ್ಲೇ ಯಾವ ಥರ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿರಿ, 1/4 kg ರವೆ ತೊಗೊಂಡಿದ್ದೀನಿ. ಬಾಂಬೆ ರವೆ ಅಂತ ಹೇಳ್ತಾರಲ್ಲ, ಸ್ವಲ್ಪ ದಪ್ಪ ಬರುತ್ತೆ, ಆ ಸೈಜಿನ ತೊಗೊಳ್ಳಿ. ನೋಡಿ, ಇವಾಗ ಒಂದು ಬಾಣಲೆಯಲ್ಲಿ ಎಣ್ಣೆನ ಕಾಯಕ್ಕಿಟ್ಟಿದ್ದೆ. ಇದಕ್ಕೆ ಆವಾಗಲೇ ರವೆ ತೊಗೊಂಡಿದ್ದೆಲ್ಲ ರವೆನ ಹಾಕಿಬಿಟ್ಟು ನೀವು ಹುರ್ಕೋಬೇಕು ರವೆನ. ಹಾಗೆ ಉಪ್ಪಿಟ್ಟು ಮಾಡೋಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್, ಚೆನ್ನಾಗಾಗಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ. ಇದನ್ನು ಹುರ್ಕೊಂಡು ಮಾಡಿದರೆ ತುಂಬ ಟೇಸ್ಟ್ ಆಗುತ್ತೆ. ಸೇಮ್ ಹೋಟೆಲಲ್ಲಿ ಯಾವ ಥರ ಮಾಡ್ತಾರಲ್ಲ ಅದೇ ಥರನೇ ಉಪ್ಪಿಟ್ಟು ಮನೆಯಲ್ಲೇ ನಾವು ಮಾಡ್ಕೋಬೋದು. ನೋಡಿ, ಇವಾಗ ಇದು ನೀಟಾಗಿ ಹುರ್ಕೋಬೇಕು. ಒಂದು 10 ನಿಮಿಷನಾದರೂ ನಾವು ಹುರಿಬೇಕು ಇದನ್ನು ರವೆನ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ, ಎಲ್ಲರೂ ಸಪೋರ್ಟ್ ಮಾಡಿರಿ ಅಂತ ನಾನು ಕೇಳ್ಕೊತೀನಿ. ಇನ್ನೊಂದು ಫ್ಯಾನಲ್ಲಿ ಎಣ್ಣೆನ ಕಾಯಕ್ಕಿಡ್ತೀನಿ ನೋಡಿ. ಎಣ್ಣೆ ಕಾದಾದಮೇಲೆ ನೀವು ಮೊದಲಿಗೆ ಇದಕ್ಕೆ ಹೆಸರುಬೇಳೆ ಮತ್ತು ಉದ್ದಿನಬೇಳೆ ಹಾಕ್ಕೋಬೇಕು. ನೋಡಿ, ಸ್ವಲ್ಪ ಎಣ್ಣೆ ಜಾಸ್ತಿ ತಿನ್ನೋರು ಉಪ್ಪಿಟ್ಟಿಗೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಕಮ್ಮಿ ತಿನ್ನೋರಾದರೆ ಕಮ್ಮಿ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ. ಉಪ್ಪಿಟ್ಟಿಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು, ಅಗದಿನೂ ಜಾಸ್ತಿ ಇಲ್ಲ, ಸ್ವಲ್ಪ ಜಾಸ್ತಿ ಇರಬೇಕು. ಇವಾಗ ನೋಡಿ, ಹೆಸರುಬೇಳೆ ಉದ್ದಿನಬೇಳೆ ಒಮ್ಮೆಗೆ ಹಾಕ್ತಾಯಿದ್ದೀನಿ. ನೋಡಿ, ಇದು ನೀಟಾಗಿ ಫ್ರೈ ಆದಮೇಲೆ ಜೀರಿಗೆ ಮತ್ತು ಸಾಸಿವೆ ಕಾಳು ಹಾಕಬೇಕು. ಜೀರಿಗೆ, ಸಾಸಿವೆ ಕಾಳು ಮತ್ತು ಆಗಲೇ ನಾನು ಖಾರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಹಸೆ ಖಾರಿಗೆ ಸ್ವಲ್ಪ ಶುಂಠಿ ಹಾಕಿಬಿಟ್ಟು ಪೇಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಶೇಂಗಾ ಕಾಳು ಹಾಕ್ತಾಯಿದ್ದೇನೆ ನೋಡಿ. ಶೇಂಗಾ ಕಾಳು ನೀವು ಬೇಳೆನಾದರೂ ಮಾಡಿ ಹಾಕ್ಕೋಬೋದು ಹುರಿದು, ಇಲ್ಲ ಇದೇ ಥರ ಡೈರೆಕ್ಟ್ ಹಾಕಿಬಿಟ್ರೆ ಚೆನ್ನಾಗಾಗುತ್ತೆ ಉಪ್ಪಿಟ್ಟು. ನೋಡಿ, ಇವಾಗ ಇದಕ್ಕೆ ಶೇಂಗಾ ಕಾಳು ಮತ್ತು ಹೆಸರುಬೇಳೆ ಉದ್ದಿನಬೇಳೆ ಎಲ್ಲ ಹಾಕಿದ್ದೀನಲ್ಲ, ಸಾಸಿವೆ ಕಾಳು ಜೀರಿಗೆ ಎಲ್ಲ ಹಾಕಿ ಸಿಡಿಸ್ಬಿಟ್ಟು ಆಮೇಲೆ ಮಸಾಲ ಹಾಕ್ತಾಯಿದ್ದೀನಿ ನೋಡಿ. ಮಸಾಲ ಅಂದರೆ ಅದೇ ರುಬ್ಬಿಟ್ಕೊಂಡಿದ್ದೆಲ್ಲ ಹಸೆ ಖಾರನ ಹಾಕಬೇಕು. ನೋಡಿ, ನೀವು ಯಾವ ಥರ ಉಪ್ಪಿಟ್ಟು ಮಾಡ್ತೀರಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ್. ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಅಂತಲೂ ಕೇಳ್ಕೊತೀನಿ. ಇವಾಗ ಈರುಳ್ಳಿ ಹಾಕಿ ನೋಡಿ. ಈರುಳ್ಳಿ ಮತ್ತು ಎಲ್ಲ ಪೇಸ್ಟು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೀವು. ನೋಡಿ, ಸ್ವಲ್ಪ ಹಸಿ ಕೊಬ್ಬರಿನೂ ಹಾಕಿದರೆ ಚೆನ್ನಾಗಾಗುತ್ತೆ, ಆದರೆ ನಾನು ಹಾಕಿಲ್ಲ, ಅಷ್ಟೊಂದೇನು ಟೇಸ್ಟ್ ಬರೋಲ್ಲ ಹಸಿ ಕೊಬ್ಬರಿ ಹಾಕಿದರೆ. ಮತ್ತು ಟೊಮೊಟೊ ಹಾಕ್ತಾಯಿದ್ದೆ ನೋಡಿ. ಟೊಮೊಟೊನ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ಬರುತ್ತೆ ಅಂತೀರಾ ಫ್ರೆಂಡ್ಸ್, ಇದು ಉಪ್ಪಿಟ್ಟು ಮಾತ್ರ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಲಿ. ನೋಡಿ, ಇವಾಗ ಹಸೆಕಾಯಿ ಅಂದರೆ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕಿದ್ದೀನಿ. ಸ್ವಲ್ಪ ಹಸಿ ಶುಂಠಿ ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ಳಿ ಅದನ್ನು. ನೋಡಿ, ಇವಾಗ ಇದನ್ನು ಸಹ ನೀಟಾಗಿ ನಾನು ಎಲ್ಲ ಫ್ರೈ ಮಾಡ್ಕೊತೀನಿ. ನೋಡಿ, ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ನಾವು ಆಮೇಲೆ ಫಸ್ಟಿಗೆ ಸ್ವಲ್ಪ ಅರಿಶಿನ ಪುಡಿ ಅಂದರೆ ಟರ್ಮರಿಕ್ ಹಾಕಬೇಕು ನೋಡಿ ಫ್ರೆಂಡ್ಸ್. ಸ್ವಲ್ಪ ಟರ್ಮರಿಕ್ ಪೌಡ್ರ್ ಹಾಕಬೇಕು, ಕಲರ್ ಆಗಲಿ ಅಂಥೇಳಿ. ನೋಡಿ, ಟರ್ಮರಿಕ್ ಪೌಡ್ರ್ ಹಾಕಿಬಿಟ್ಟು ಈ ಥರ ನೀಟಾಗಿ ಕಲಿಸ್ಕೊಳ್ಳಿ. ಆಮೇಲೆ ನಿಮಗೆ ಎಷ್ಟು ನೀರು ಸ್ವಲ್ಪ ಮುದ್ದೆ ಟೈಪ್ ಇರಲಿ ಅನ್ನೋದಾದರೆ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಳ್ಳಿ, ಇಲ್ಲ ಕಮ್ಮಿ ಇರಲಿ ಅನ್ನೋದಾದರೆ ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಳ್ಳಿ. ಮತ್ತು ಉಪ್ಪು ಬೆಲ್ಲ ಹಾಕಬೇಕು ನೋಡಿ. ಇವಾಗ ನೀರು ಹಾಕಿಬಿಟ್ಟು ನಿಮಗೆ ಎಷ್ಟು ಬೇಕಾಗ್ತದೆ, ನೀವು ಎಷ್ಟು ಜನ ಇದ್ದೀರಾ ಅಷ್ಟು ಮೇಲೆ ನೀವು ಉಪ್ಪಿಟ್ಟು ಮಾಡ್ಕೋಬೋದು. ಇವಾಗ ನೋಡಿ, ಉಪ್ಪು ಮತ್ತು ಬೆಲ್ಲ ಹಾಕಿಬಿಟ್ಟು ನಾವು ಕುದಿಯೋಕೆ ಬಿಡ್ತಾಯಿದ್ದೀನಿ ಇದನ್ನು. ನೋಡಿ, ಇವಾಗ ನೀಟಾಗಿ ಕಲಸಿ ಕುದಿಯೋಕೆ ಇಟ್ಬಿಡಿ. ಒಂದು 20 ನಿಮಿಷದಲ್ಲೇ ನಮಗೆ ಉಪ್ಪಿಟ್ಟು ರೆಡಿ ಆಗಿಬಿಡ್ತೈತಿ. ಇವಾಗ ನೋಡಿ, ಕುದೀತಾ ಇದೆ ನೋಡಿ. ನೀರು ಕುದಿಯುವಾಗ ನಾನು ಆವಾಗಲೇ ರವೆನ ಹುರಿದಿಟ್ಕೊಂಡಿದ್ನಲ್ಲ, ಆ ರವೆನ ಹಾಕಿಬಿಟ್ಟು ಮಿಕ್ಸ್ ಮಾಡ್ತೀನಿ ನೋಡಿ ಎಲ್ಲದಕ್ಕೂ. ನೋಡಿ ಫ್ರೆಂಡ್ಸ್, ರವೆ ಹಾಕಿದ ಮೇಲೆ ನೀವು ಬಿಡ್ದಂಗೆ ಇದನ್ನೇ ಕಲಿಸ್ಕೊತಾನೆ ಇರಬೇಕು, ಇಲ್ಲ ಅಂದರೆ ಗಂಟಾಗ್ಬಿಡ್ತೈತಿ. ಹಾಗಾಗಿ ಹೇಳ್ತಾ ಇದ್ದೀನಿ ನೋಡಿ. ಈ ಥರ ಕಲಿಸ್ಬಿಟ್ಟು ನೀವು ಇದಕ್ಕೆ ಪ್ಲೇಟ್ ಮುಚ್ಚಿ ಒಂದು 15 ನಿಮಿಷ ಉಪ್ಪಿಟ್ಟು ಬೇಯಿಸ್ಕೋಬೇಕು. ನೀಟಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ. ನೀವು ಇದಕ್ಕೆ ಬೇಕಾದರೆ ಕೊಬ್ಬರಿ ಚಟ್ನಿನಾದರೂ ಮಾಡ್ಕೋಬೋದು. ನಾನೇನಿಲ್ಲಿ ಕೊಬ್ಬರಿ ಚಟ್ನಿ ಏನು ಮಾಡಿಲ್ಲ ಫ್ರೆಂಡ್ಸ್, ಹಾಗೆ ಉಪ್ಪಿಟ್ಟು ಮಾಡ್ತಾಯಿದ್ದೆ, ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಈ ಥರ ಉಪ್ಪಿಟ್ಟು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಟೇಸ್ಟ್ ಕೊಡುತ್ತೆ. ನೋಡಿ, ಇವಾಗ ಮುಚ್ಚಿ ಇಡ್ತಾ ಇದ್ದೀನಿ ನಾನು. ಒಂದು 15 ನಿಮಿಷ ಆದಮೇಲೆ ತೆಗಿತಾ ಇದ್ದೆ ನೋಡಿ ಫ್ರೆಂಡ್ಸ್. ಫುಲ್ಲು ಉಪ್ಪಿಟ್ಟೆಲ್ಲ ಬೆಂದಿದೆ ನೋಡಿ ಯಾವ ಥರ ಆಗಿದೆ ಅಂತ. ತುಂಬ ಸಖತ್ತಾಗೇ ಬರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ನೀವು ಯಾವ ಥರ ಉಪ್ಪಿಟ್ಟು ಮಾಡ್ತೀರಾ ಅಂತ ನಂಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ನನಗೆಲ್ಲ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಧನ್ಯವಾದಗಳು ರೀ.
ಆ ಬನಶಂಕರಿ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತಲೂ ನಾನು ಕೇಳ್ಕೊತೀನಿ. ದಯವಿಟ್ಟು ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡ್ರಿ. ಬನ್ನಿ, ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ ಆಗೈತಿ. ತಿಂದುಬಿಟ್ಟು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಧನ್ಯವಾದಗಳು.